ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ಸ್ವಾಮಿ ರಥೋತ್ಸವದ ಅಂಗವಾಗಿ ನಡೆದ 67ನೇ ಜಾತ್ರಾ ಮಹೋತ್ಸವದಲ್ಲಿ ಭಾರಿ ಅಕ್ರಮ ನಡೆದಿದ್ದು, ಕಲಾವಿದರಿಗೆ ಸರಿಯಾದ ಸಂಭಾವನೆ ನೀಡದೆ ಅಸಭ್ಯವಾಗಿ ಅಗೌರವದಿಂದ ನಡೆದುಕೊಂಡು ಮಾನಸಿಕ ಹಿಂಸೆ ನೀಡಿದ್ದಾರೆ ಎಂದು ಕಲಾವಿದರ ಸಂಘದ ಅಧ್ಯಕ್ಷ ಎಚ್.ಇ. ರಮೇಶ್ ಆರೋಪಿಸಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತ್ರೆ ಎಂಬುದು ಕಲಾವಿದರಿಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ದೋಚುವ ಒಂದು ದಂಧೆ ಆಗಿದೆ ಎಂದು ಆರೋಪಿಸಿದರು. ಜಾತ್ರೆ 15 ದಿನ ನಡೆಯಿತು. ಇದರಲ್ಲಿ ಕೆಲವು ದಿನ ಮಾತ್ರ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬಹಳಷ್ಟು ದಿನ ಕಾರ್ಯಕ್ರಮ ನಡೆದಿಲ್ಲ. ಹೀಗಿದ್ದರೂ ಸಹ ಇವರು ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ ಎಂದು ಬಿಲ್ಲು ಮಾಡಿಕೊಂಡಿದ್ದಾರೆ ಎಂದರು. ಫೆಬ್ರವರಿ 12ರಂದು ಜಾತ್ರೆ ಉದ್ಘಾಟನೆ ಆಯಿತು. ಆ ದಿವಸ ಕಾರ್ಯಕ್ರಮ ನಡೆಯಲಿಲ್ಲ. 13ರಂದು ಹ್ಯಾಂಡ್ಬಾಲ್ ಮೆಲೋಡಿಸ್ ಕಲಾ ತಂಡದಿಂದ ಕಾರ್ಯಕ್ರಮವಿತ್ತು. ಇವರಿಗೆ 25,000 ಗೌರವಧನ ನೀಡಲಾಗಿದೆ. ಸೌಂಡ್ ಸಿಸ್ಟಮ್ ಬಹಳ ಕಳಪೆಯಾಗಿತ್ತು. ಕಲಾವಿದರು ಬಹಳ ಸಂಕಷ್ಟಪಟ್ಟರು. 14ರಂದು ಬೆಂಗಳೂರು ಹಾಸ್ಯ ಕಾರ್ಯಕ್ರಮ, ಇವರಿಗೆ 28,000 ನೀಡಲಾಗಿದೆ. 15ರಂದು ಕಾರ್ಯಕ್ರಮ ನಡೆದಿಲ್ಲ. 16ರಂದು ಮೋಹನ್ ಮೆಲೋಡಿಸ್ ಕಾರ್ಯಕ್ರಮ 25,000ಕ್ಕೆ ನಡೆಸಿದರು. 17ರಂದು ಮುರಳೀಶ್ವರ ಸಾಗರ, ಇವರಿಗೆ ಸಂಭಾವನೆ 10,000. 18ರಂದು ಸ್ಥಳೀಯ ಕಲಾವಿದರಿಂದ ಉಚಿತ ಕಾರ್ಯಕ್ರಮ. 19 ಕಾರ್ಯಕ್ರಮ ನಡೆದಿಲ್ಲ. 20ರಂದು ಐಸಿರಿ ತಂಡದಿಂದ ಕಾರ್ಯಕ್ರಮ ನಡೆಯಿತು. 20,000 ಸಂಭಾವನೆ ನೀಡಲಾಯಿತು. 21, 22 ಹಾಗೂ 23 ಕಾರ್ಯಕ್ರಮಗಳು ನಡೆದಿಲ್ಲ. 24ರಂದು ಜೂನಿಯರ್ ಅಪ್ಪು ಅವರಿಂದ ಕಾರ್ಯಕ್ರಮ ನಡೆಸಲಾಯಿತು. ಆದರೆ ಅವರಿಗೆ 20,000 ಸಂಭಾವನೆ ನೀಡಲಾಗಿದೆ. ಉಳಿಕೆ ಹಣ ನೀಡಿಲ್ಲ. 25ರಂದು ಸ್ಟಾರ್ ಮೆಲೋಡಿಸ್ ಕಾರ್ಯಕ್ರಮ 20,000 ನೀಡಲಾಗಿದೆ. ಉಳಿಕೆ ಹಣ ನೀಡಿಲ್ಲ. 26 ಸಕಲೇಶಪುರ ಬೀಟ್ಸ್, ಈ ದಿನ 9,000 ಹೆಚ್ಚುವರಿ ನೀಡಿ ಜನರೇಟರ್ ತಂದು ಕಾರ್ಯಕ್ರಮ ಮಾಡಲಾಯಿತು. 58,000 ಸಂಭಾವನೆ ನೀಡಲಾಗಿದೆ. ಜನರೇಟರ್ ಸರಿ ಇಲ್ಲದ ಕಾರಣ ಕಲಾವಿದರು ಬಹಳ ಕಷ್ಟಪಟ್ಟರು. ಕೊನೆಯ ದಿನ 27ರಂದು ಮೈಸೂರಿನ ಸ್ಟಾರ್ ಶೋ, ಇವರಿಂದ ಕಾರ್ಯಕ್ರಮ 30,000 ಸಂಭಾವನೆ ನೀಡಲಾಗಿದೆ. ಜಾತ್ರೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಗುತ್ತಿಗೆಯನ್ನು ಲೋಕೇಶ್ ಅವರು ಪಡೆದಿದ್ದಾರೆ. ನಮ್ಮ ಸಂಘದ ಸದಸ್ಯರು ಕಲಾವಿದರಾದ ಸಿ ಆನಂದ್ ರವರು ನಮ್ಮನ್ನು ಸಂಪರ್ಕಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವಂತೆ ಮಾತನಾಡಿದರು. ನಂತರ ಪುರಸಭೆಯ ಸಿಬ್ಬಂದಿ ರೇವಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಉಸ್ತುವಾರಿಯ ಅಧ್ಯಕ್ಷರು ಹಾಗೂ ಪುರಸಭಾ ಸದಸ್ಯರು ಆದ ಸಮೀರ್ ನಿರ್ವಹಿಸಿದ್ದರು. ಪುರಸಭೆ ಸದಸ್ಯ ಪ್ರದೀಪ್ ಎಲ್ಲರಿಗೂ ಹಣ ಪೇಮೆಂಟ್ ಮಾಡಿದರು. ಇದು ಒಬ್ಬರ ವ್ಯಕ್ತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಉಸ್ತುವಾರಿ ನಡೆಯಲಿಲ್ಲ. ನಾವು ಕಾರ್ಯಕ್ರಮ ನಡೆಸಲು ಹಲವಾರು ಜನರನ್ನು ಸಂಪರ್ಕಿಸಬೇಕಿತ್ತು. ಇದು ಬಹಳ ಕಷ್ಟಕರವಾಗಿತ್ತು. ಈ ಭ್ರಷ್ಟಾಚಾರದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಭಾಗಿಯಾಗಿದ್ದಾರೆ ಎಂದು ವಿವರಿಸಿದರು. ಒಂದು ಊಟದ ವ್ಯವಸ್ಥೆ ಮಾಡಿಲ್ಲ. ಅವರಿಗೆ ಮಾಡಿದಾರ ಸರ್? ಮಾಡಿಲ್ಲ. ನೆಕ್ಸ್ಟ್ ಡೇಟ್ 27/2 ಗುರುವಾರ ಸ್ಟಾರ್ ಶೂ ಮ್ಯೂಸಿಕಲ್ ಈವೆಂಟ್ಸ್ ಮೈಸೂರು, ಇವರು ಇಲ್ಲೇ ಇದ್ದಾರೆ. ಇವರು ಇಲ್ಲಿ ಸ್ಥಳೀಯ ಕಲಾವಿದರು, ಇವರೇ ಕರೆಸಿರೋದು. ಇವರು ನೆಕ್ಸ್ಟ್ ಮಾತಾಡ್ತಾರೆ. ಇವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದ್ರೆ ಆ ಕಾರ್ಯಕ್ರಮ ತಗೊಳಕ್ಕೆ. ಕಾರ್ಯಕ್ರಮ ತಗೊಂಡು ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದು 10:35ಕ್ಕೆ. ಕ್ಲೋಸಿಂಗ್ ಫಂಕ್ಷನ್ ಮಾಡೋದಕ್ಕೆ ಇವರೇ ಮಾಡಿದ್ದಾರೆ. ಪಾಪ ಎಲ್ಲ ಪ್ರತಿಯೊಂದು ಆರ್ಟಿಸ್ಟ್ ಮೈಸೂರಿಂದ ಕರೆಸಿದ್ದಾರೆ. 10:35 10:45 ಬಿಡ್ಕೊಡ್ತಾರೆ ಸ್ಟೇಜು. ಅಲ್ಲಿರೋರು 100 ಜನ. ಎಲ್ಲ ಕಾರ್ಯಕ್ರಮ ತುಂಬಾ ಜನ ಕ್ರೌಡ್ ಇದ್ದಾಗ ಇವರು ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ಇವರು ಹುಮ್ಮಸ್ಸದಿಂದ ಬಂದಿದ್ದಾರೆ. ಆದರೆ ಸ್ಥಳೀಯವಾಗಿ ನಮಗೆ ಪ್ರತಿ ವರ್ಷ ಊಟದ ವಿಷಯದಾಗ್ಲಿ, ಕಾಫಿ ವಿಷಯದಾಗ್ಲಿ, ತಿಂಡಿ ವಿಷಯದಾಗ್ಲಿ ಪ್ರತಿಯೊಂದು ಯಾವುದೇ ರೀತಿ ನಮಗೆ ಸೌಕರ್ಯ ಮಾಡಿಕೊಟ್ಟಿಲ್ಲ. ಇದು ಈ ವರ್ಷದಲ್ಲ, ಪ್ರತಿ ವರ್ಷ ನಡೀತಾ ಇರುವ ಅನ್ಯಾಯ. ಇದು ಪುರಸಭೆಯಿಂದ ಒಳ ಒಪ್ಪಂದದಿಂದ ಕೆಲವು ಸದಸ್ಯರುಗಳ ಬೇಜವಾಬ್ದಾರಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ವರ್ಷ ತುಂಬಾನೇ ಅನ್ಯಾಯ ಆಗಿದೆ. ಇಷ್ಟು ನನಗೆ ಇದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲಾತಿ ನನ್ನ ಹತ್ರ ಇದೆ. ಯಾಕೆಂದ್ರೆ ಪ್ರತಿಯೊಂದು ದಾಖಲಾತಿ ಇಟ್ಕೊಂಡೇ ಮಾತಾಡ್ತಿರೋದು. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇಲ್ಲಿ ಪುರಸಭೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಅಂತೂ ಮಾಡೇ ಮಾಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಲ್ಲುಗಳು ಸಹ ಮಾಡಬಾರ್ದಂತ ನಾನು ಈ ರೀತಿ ಇವರ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೇನೆ ಅಂತ ಹೇಳ್ತಾ ಇದ್ದೇನೆ. ಕಲಾವಿದರ ಸಂಘದ ಸದಸ್ಯ ಪ್ರಿಯಾಂಕಾ ಮಾತನಾಡಿ, ಸಕಲೇಶಪುರದಲ್ಲಿ ಸ್ವಾಮಿ ಹೆಸರಿನಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಮನರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೆಯಬೇಕು ಎಂಬ ದೃಷ್ಟಿಯಿಂದ ನಾನು ಸಂಬಂಧಪಟ್ಟವರಿಗೆ ಭೇಟಿ ಮಾಡಿ ಮೈಸೂರಿನಿಂದ ಕಲಾವಿದರನ್ನು ತಂದು ಉತ್ತಮವಾದ ಕಲಾ ಪ್ರದರ್ಶನ ಮಾಡುವ ಆಸೆ ಹೊಂದಿದ್ದೆ. ಆದರೆ ಕಲಾವಿದರನ್ನು ಈ ಮಟ್ಟಕ್ಕೆ ದುರ್ಬಳಕೆ ಮಾಡಿಕೊಳ್ಳುತ್ತಾರೆ, ಅವಮಾನಿಸುತ್ತಾರೆ ಎಂದು ತಿಳಿದಿರಲಿಲ್ಲ. ಕೊನೆಗೆ ನಾನು ಊಹಿಸದಂತೆ ಕಾರ್ಯಕ್ರಮವನ್ನು ನೀಡಿದೆ. ಆದರೆ ಇಲ್ಲಿಯವರೆಗೂ ನಿಗದಿತ ಹಣ ನಮಗೆ ನೀಡಿಲ್ಲ. ಒಂದು ಹೆಣ್ಣಿಗೆ ಹಾಗೂ ಕಲಾವಿದರಿಗೆ ಈ ರೀತಿಯ ಅನ್ಯಾಯ ಮಾಡುವುದು ಸರಿಯೇ? ಇದನ್ನು ಕೇಳುವವರು ಯಾರು ಇಲ್ಲವೇ ಎಂದು ಪ್ರಶ್ನಿಸಿದರು. ಕಲಾವಿದ ಜೂನಿಯರ್ ಅಪ್ಪು ಮಾತನಾಡಿ, ನಾನು ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ನೀಡುತ್ತೇನೆ. ಕಲಾವಿದರನ್ನು ಬಹಳ ಗೌರವದಿಂದ ನಡೆಸಿಕೊಳ್ಳುತ್ತಾರೆ. ಆದರೆ ಸಕಲೇಶಪುರದ ಪುರಸಭೆ ಮಾತ್ರ ಕಲಾವಿದರನ್ನು ಅತ್ಯಂತ ಹೀನವಾಗಿ ನಡೆಸಿಕೊಂಡಿದೆ. ಅಷ್ಟೇ ಬಹಳ ಕೆಟ್ಟದಾಗಿ ವರ್ತಿಸಿದ್ದಾರೆ. ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇರಲಿಲ್ಲ, ಕುಡಿಯುವ ನೀರು ಸಹ ನೀಡಲಿಲ್ಲ, ಊಟ ನೀಡಲಿಲ್ಲ ಎಂದು ಆರೋಪಿಸಿದರು.
ಇಲ್ಲಿ ಊಟ ಎನ್ನುವುದು ಪ್ರಮುಖ ಅಂಶವಾಗುತ್ತದೆ. ಅತಿಥಿಗಳ ಸತ್ಕಾರ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಕಲಾವಿದರು ತಮ್ಮ ಕಲಾ ಪ್ರದರ್ಶನ ಮುಗಿಸುವ ವೇಳೆಗೆ ಮಧ್ಯರಾತ್ರಿ ಆಗಿರುತ್ತದೆ. ಹೋಟೆಲ್ಗಳು ಮುಚ್ಚಿರುತ್ತವೆ. ಈ ಸಂದರ್ಭದಲ್ಲಿ ಆಹಾರದ ಸಮಸ್ಯೆ ಬಹಳ ಕಾಡುತ್ತದೆ ಎಂದರು. ಉತ್ತರ ಕರ್ನಾಟಕದಲ್ಲಿ ಕಲಾವಿದರನ್ನು ಬಹಳ ಆತ್ಮೀಯವಾಗಿ ನೋಡಿಕೊಳ್ಳುತ್ತಾರೆ. ಅವರನ್ನು ಬೆಳೆಸಲು ಪ್ರೋತ್ಸಾಹಿಸುತ್ತಾರೆ. ಈ ಕಾರಣದಿಂದಲೇ ಇಂದು ಉತ್ತರ ಕರ್ನಾಟಕದಿಂದ ನೂರಾರು ಕಲಾವಿದರನ್ನು ನಾವು ಇಂದು ಕಾಣಬಹುದು. ವಿರುದ್ಧವಾಗಿ ಸಕಲೇಶಪುರದಲ್ಲಿ ಪುರಸಭೆ ಕಲಾವಿದರನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದರು. ಆಗಿರೋದಕ್ಕೆ ನಾನು ತುಂಬಾ ಒಂದು ಚಾಲೆಂಜಿಂಗ್ ಕಾರ್ಯಕ್ರಮ ತಗೊಂಡೆ ಸರ್ ಬಂದ್ವಿ ಕಲಾವಿದರುಗಳೆಲ್ಲ ಮೈಸೂರಿಂದ ಬಂದ್ರು ಸರ್. ಮಿನಿಮಮ್ 5 ಗಂಟೆಗೆ ಬಂದಿ ಸರ್. ಎಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾವ್ರೆ ಅಂದ್ರೆ, ಯಾಕೆಂದ್ರೆ ಕಲಾವಿದ್ರು ಹಿಂದಿನ ಲೈಫು ಸರ್. ನಾವು ಮೇಲ್ ಸ್ಟೇಜಲ್ಲಿ ಹತ್ತೀವಿ ಅಂದ್ರೆ ಅದರಿಂದ ತುಂಬಾ ಜನಗಳು ವರ್ಕ್ ಮಾಡ್ತಾ ಇರ್ತಾರೆ ಸರ್. ಎಲ್ಲ ಬಂದ್ರು ಮಾಡಿದ್ರು ಸರ್. 8 ಕಾಲಾದ್ರೂ ಪುರಸಭೆಯಿಂದ ಯಾರು 7:15 ಬಂದಿಲ್ಲ ಸರ್. ಒಬ್ರು ಜವಾಬ್ದಾರಿಯುತ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು, ಒಬ್ರು ಜವಾಬ್ದಾರಿಯುತ ಪರ್ಸನ್ಸ್ಗಳು ಎಷ್ಟು ಚೆನ್ನಾಗಿ ಬಂದು ಕಾರ್ಯಕ್ರಮಗಳನ್ನ ಸ್ಟೇಜಲ್ಲಿ ಏನಿಲ್ಲ ಎಲ್ಲಾರು ಸುಮ್ಮನೆ ಆರಾಮಾಗಿ ಬರ್ತಾ ಇದ್ದಾರೆ. ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಅವ್ರಿಗೆ ಅವರೇನೆ ಸನ್ಮಾನ ಮಾಡ್ಕೊಳ್ಳಕ್ಕೆ ಆರಾಮಾಗಿ ಬರ್ತಾ ಇದ್ದಾರೆ. ಅಲ್ಲೂ ಒಂದು ಜವಾಬ್ದಾರಿ ಇಲ್ಲ. 10:15 ಆದ್ರೂ ನಮ್ಗೊಂದು ಸ್ಟೇಜ್ ಬಿಟ್ಕೊಟ್ಟಿಲ್ಲ ಸರ್. ಎಷ್ಟು ಬಂದಿರೋ ಕಲಾವಿದರುಗಳಿಗೆ ಎಷ್ಟು ಅವಮಾನ ಆಯ್ತು ಅಂದ್ರೆ ಸರ್, ಬಂದಿರೋ ಕಲಾವಿದರುಗಳು ಹೋಗ್ಲಿ ಒಂದು ಮಾತಾಡ್ಸಿ ಅವ್ರಿಗೆ ನೀರು ಕುಡಿತೀರಾ ಅಂತ ಕೇಳೋರು ಇಲ್ಲ. ಕಾಫಿ ತಿಂಡಿ ಅದು ದೂರದ ಮಾತು. ನಮ್ಮ ಸಕಲೇಶಪುರ ಭಾಗದಲ್ಲೂ ಕಲಾವಿದರಿಗೆ ನೀರು ಕೊಡ್ತೀರಾ ಅಂತಾನೂ ಕೇಳಲ್ವಲ್ಲ. ಯಾಕೆ ಕಲಾವಿದರುಗಳಿಗೆ ಇಷ್ಟೊಂದು ಅವಮಾನ ಮಾಡ್ತಾ ಇದ್ದಾರೆ? ಒಂದು ಹೆಣ್ಮಗಳು ಬಂದು ಪ್ರೆಸ್ ಮೀಟಲ್ಲಿ ಕೂತಿ ನಾವು ಇಷ್ಟೊಂದು ಒಬ್ರು ಹಿರಿಯ ಆಡಳಿತ ಮಾಡ್ತಿರೋರ್ನ ಪುರಸಭೆಲಿರುವಂತ ನಾವು ಇಷ್ಟೊಂದು ಗೋಗರಿಬೇಕಾ? ಹಂಗಾದ್ರೆ ಯಾಕೆ ನಮ್ಗೆಲ್ಲ ಈ ತರ ಅವಮಾನ ಮಾಡ್ತಾ ಇದ್ದೀರಾ? ದಯವಿಟ್ಟು ಹೇಳ್ತೀನಿ, ನಮ್ಮ ಕಲಾವಿದರ ಪರವಾಗಿ ದಯವಿಟ್ಟು ಒಂದು ಹೆಣ್ಮಗ್ಳ ಕೇಳ್ಕೊಂತೀನಿ, ಇಷ್ಟು ಅವಮಾನ ಮಾಡಬೇಡಿ. ಯಾಕೆಂದ್ರೆ ನಾವೊಂದು ಫ್ಯಾಮಿಲಿ ಅಂತ ಇದ್ದಾಗ, ಒಂದು ಸಮಾಜದಲ್ಲಿ ನಾವು ಗುರುತಿಸ್ಕೊಂಡಿದೀವಿ ಅಂದಾಗ ಅವ್ರುಗಳಿಗೆ ಹರ್ಟ್ ಮಾಡೋದು ಒಳ್ಳೆ ಶೋಭೆ ತರೋಂಥ ವ್ಯಕ್ತಿಗಳು ಇದಲ್ಲ ಸರ್. ಪ್ಲೀಸ್ ದಯವಿಟ್ಟು ಇದಕ್ಕೆಲ್ಲ ನೀವೆಲ್ಲ ನಮಗೆ ಒಂದು ಸಹಕಾರ ಕೊಟ್ಟು ದಯವಿಟ್ಟು ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ಬೇಕು. 60,000 ರೂಪಾಯಿ ಕಾರ್ಯಕ್ರಮನ ನಾವು ಬರೀ 30,000 ಒಪ್ಕೊಂಡು ಮಾಡ್ತೀವಿ ಅಂದ್ರೆ ಎಷ್ಟು ಹರ್ಟ್ ಆಗಿರುತ್ತೆ. ನಾವೆಷ್ಟು ಕೈಯಿಂದ ಕೊಟ್ಟಿರ್ತೀವಿ ಸರ್. ಸುಮ್ಮನೆ ಇವ್ರದನ್ನ ಥಿಂಕ್ ಮಾಡಿ ಮನೇಲಿ ಕುತ್ಕೊಂಡು ಯೋಚನೆ ಮಾಡಬೇಕು. ಒಂದ್ ಕಡೆ ಹೊರಗಡೆ ಹೋದ್ರೆ 3 ಜನ ಹೋದ್ರೆ ಕಾಫಿ ಕುಡಿಯೋಕೆ ಎಷ್ಟು ಖರ್ಚು ಮಾಡ್ತಾರೆ. ಅಷ್ಟೂ ಜನ ಕಲಾವಿದರುಗಳು ಬರ್ತಾರೆ. ಅವ್ರುಗಳಿಗೆಲ್ಲ ನಾವು ಎಷ್ಟು ಪೇ ಮಾಡಬೇಕು? ಡೈರೆಕ್ಟ್ ಆಗಿ ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ರೆ ಒಂಥರ ಸರ್. ಕೊಡ್ತೀವಿ ಅಂತ ಒಂದು ಹೆಣ್ಮಗಳನ್ನ ದಿನ ಅಲಿಸ್ತಾರೆ. ದಿನಕ್ಕೆ 50 ಫೋನ್ ಮಾಡಿದ್ರು ಕಾಲ್ ರಿಸೀವ್ ಮಾಡಲ್ಲ. ದಯವಿಟ್ಟು ಹೇಳ್ತೀನಿ, ನೀವೆಲ್ಲ ನಮ್ಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ನಿಮ್ಮ ಹತ್ರ ಬಂದಿದ್ದೀವಿ ಅಂತ ಹೇಳಿದ್ಮೇಲೆ ನಾನು ಇಷ್ಟು ಮಾತನ್ನ ಮುಗಿಸ್ತೀನಿ ಸರ್. ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ಕುಮಾರ್ ಮಾತನಾಡಿ, ಕಲಾವಿದರನ್ನು ಈ ರೀತಿಯೂ ನಡೆಸಿಕೊಳ್ಳುತ್ತಾರೆ ಎಂಬುದು ಬಹಳ ದುಃಖದ ವಿಷಯ. ಸಕಲೇಶಪುರಕ್ಕೆ ಒಂದು ವಿಶೇಷ ಗೌರವವಿದೆ. ಕೇವಲ ಪುರಸಭೆ ಸದಸ್ಯರಿಂದ ಗೌರವಕ್ಕೆ ಧಕ್ಕೆ ಬರುತ್ತಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ, ಲೋಕಾಯುಕ್ತಕ್ಕೆ, ನಗರಾಭಿವೃದ್ಧಿಗೆ, ಸರ್ಕಾರಕ್ಕೆ ದೂರು ಸಲ್ಲಿಸುತ್ತೇವೆ. ಇದು ನಮ್ಮ ಆರ್ಥಿಕ ಸಮಸ್ಯೆ ಮಾತ್ರವಲ್ಲ, ಸ್ವಾಭಿಮಾನದ ಪ್ರಶ್ನೆಯೂ ಆಗಿದೆ. ಶಿಕ್ಷೆಯಾಗುವಂತೆ ಹೋರಾಟ ನಡೆಸುತ್ತೇವೆ ಎಂದು ಹೇಳಿದರು. ನನ್ನ ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭೋದಯಗಳು. ನಾವು ಈ ಒಂದು ಪ್ರೆಸ್ ಮೀಟನ್ನು ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಸಕಲೇಶಪುರ ಪುರಸಭೆಯಿಂದ ಸಾರ್ವಜನಿಕವಾಗಿ ಏನು ಎಕ್ಸಿಬಿಷನನ್ನು ನಡೆಸಿದ್ದು, ಆ ಎಕ್ಸಿಬಿಷನ್ ಟೆಂಡರ್ಗಳನ್ನು ಬೇರೆ ಯಾರೋ 3ನೇ ವ್ಯಕ್ತಿಗಳಿಗೆ ಅವರು ಗುತ್ತಿಗೆ ಆಧಾರದ ಮೇಲೆ ನೀಡಿದ್ದು ಅಷ್ಟೇ ಅದ್ಬಿಟ್ರೆ, ಬಟ್ ಆದರೆ ಗುತ್ತಿಗೆ ಆಧಾರಕ್ಕೆ ತಗೊಂಡಂಥ ವ್ಯಕ್ತಿಗಳು ಯಾವುದೇ ರೀತಿಯ ನಮ್ಮ ಎಕ್ಸಿಬಿಷನನ್ನು ನಡೆಸಿಲ್ಲ. ಬಟ್ ಆದರೆ ನೆಪ ಮಾತ್ರಕ್ಕೆ ಮಾತ್ರ ಗುತ್ತಿಗೆದಾರರು ಈ ಒಂದು ಟೆಂಡರ್ನ ಗುತ್ತಿಗೆಯನ್ನು ತೆಗೆದುಕೊಂಡಿದ್ದು, ಪೂರ್ವಭಾವಿಯಾಗಿ ಸಂಪೂರ್ಣ ಜವಾಬ್ದಾರಿಗಳನ್ನು ಹಾಗೂ ಹಣಕಾಸಿನ ಒಳ ಒಪ್ಪಂದದ ಆಧಾರದ ಮೇರೆಗೆ ಮಾನ್ಯ ಸಕಲೇಶಪುರ ಪುರಸಭೆಯ ಚೀಫ್ ಆಫೀಸರ್ ಹಾಗೂ ಪುರಸಭೆ ಸಂಬಂಧಪಟ್ಟಂತಹ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳು ಇವ್ರುಗಳು ಈ ಹಣಕಾಸು ಒಳ ಒಪ್ಪಂದದ ಆಧಾರದ ಮೇರೆಗೆ ಈ ಒಂದು ಎಕ್ಸಿಬಿಷನ್ ನಡೆಸಿ ನಮ್ಮ ಸಕಲೇಶಪುರ ತಾಲೂಕಿನ ಅನೇಕ ಕಲಾವಿದರಿಗೆ ಹಣಕಾಸಿನ ವಿಚಾರವಾಗಿ ಕಾರ್ಯಕ್ರಮಗಳನ್ನು ಮಾಡಿಸ್ಕೊಂಡು ಅವರಿಗೆ ಹಣವನ್ನು ನೀಡದೆ ಮೋಸವನ್ನು ಮಾಡಿರ್ತಾರೆ. ಈ ವಿಚಾರವಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಂದೆ ಮಾಡ್ತಿದ್ದೇವೆ. ಹಾಗಾಗಿ ಸಾರ್ವಜನಿಕರು ದಯಮಾಡಿ ಈ ಅನ್ಯಾಯ ಮಾಡಿದಂತಹ ಪುರಸಭೆ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರುಗಳ ವಿರುದ್ಧ ನಮ್ಮ ಕಾರ್ಯಕ್ರಮಗಳಿಗೆ ಮಾಡಿದಂತಹ ಕಲಾವಿದರಿಗೆ ಅನ್ಯಾಯ ಆಗಿದೆ. ಸೂಕ್ತವಾದಂಥ ಅವರು ಬರಬೇಕಾದಂಥ ಹಣಕಾಸನ್ನು ಸದ್ಯದಲ್ಲೇ ಒದಗಿಸಬೇಕು. ಇಲ್ಲವಾದಲ್ಲಿ ನಾವು ಜಿಲ್ಲಾ ಕಮಿಟಿ ಹಾಗೂ ರಾಜ್ಯ ಕಮಿಟಿ ಪುರಸಭೆಗೆ ಮುತ್ತಿಗೆ ಹಾಕುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೈಗೊಳ್ತೇವೆ. ಇದರಲ್ಲಿ ಬೇರೆ ಮಾತೇ ಇಲ್ಲ. ಹಾಗಾಗಿ ತಾವು ಎಚ್ಚರಿಸಿಕೊಂಡು ನಮ್ಮ ಕಲಾವಿದರಿಗೆ ಬರಬೇಕಾದಂಥ ಹಣವನ್ನು ಶೀಘ್ರದಲ್ಲೇ ತಾವು
ಬಿಡುಗಡೆ ಮಾಡಬೇಕು, ಅವ್ರಿಗೆ ಕೈಗೆ ತಲುಪುವಂತಹ ಕೆಲಸವನ್ನ ತಾವು ಹಮ್ಮಿಕೋಬೇಕು. ಮತ್ತು ಇನ್ನು ಮುಂದೆ ಯಾವುದೇ ರೀತಿಯ ಕಲಾವಿದರಿಗೆ ಅನ್ಯಾಯವಾದ್ರೆ ಜಿಲ್ಲಾ ಮಟ್ಟದಿಂದ ಹಾಗೂ ರಾಜ್ಯ ಮಟ್ಟದಿಂದ ದೊಡ್ಡ ಹೋರಾಟವನ್ನ ಮಾಡ್ತೇವೆ, ಪುರಸಭೆಗೆ ಮುತ್ತಿಗೆಯನ್ನ ಹಾಕ್ತೇವೆ ಅಂತ ಈ ಮೂಲಕ ಎಚ್ಚರಿಸ್ತಿದ್ದೇನೆ ಸಾರ್ವಜನಿಕವಾಗಿ. ಈ ಸಂದರ್ಭದಲ್ಲಿ ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿ ಯೋಗೇಶ್, ಸದಸ್ಯ ಅಂಜಲಿ ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.